ಎಲ್ರಿಗೂ ನಮಸ್ಕಾರ. ಮಂಡ್ಯದ ಗಂಡು ಡಾಕ್ಟರ್ ಅಂಬರೀಶ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಏರ್ಪಡಿಸಿರುವ ಕನ್ನಡ ರಾಜ್ಯೋತ್ಸವ ಹಾಗೂ ಅಂಬರೀಶ್ ಅವರ ಪುಣ್ಯಸ್ಮರಣೆಯ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಈ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದ ರಾಜೇಶ್ ಅವರೇ, ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸುಮಂತೇಗೌಡರವರೇ, ಈ ಭಾಗದ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ, ರಾಜೇಶ್ ಮತ್ತು ಶ್ರೀಮಂತೇಗೌಡರು ಈ ಸಮಾರಂಭಕ್ಕೆ ಗಿರೀಶ್ ಗೌಡರು ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಬನ್ನಿ ಗಿರೀಶ್. ಶ್ರೀಮಂತೇಗೌಡರು, ರಾಜೇಶ್ ಅವರು, ಅವರ ಎಲ್ಲ ಸ್ನೇಹಿತರು ಸೇರಿ ಸುಮಾರು 7-8 ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ಪರ ಕೆಲಸಗಳನ್ನು ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಅಂಬರೀಶ್ ರವರಿಗೆ ಬಹಳ ಆತ್ಮೀಯವಾಗಿ ಅವರ ಸಂಘ ಮಾಡಿ ಅಂಬರೀಶ್ ಅವರ ಅಭಿಮಾನಿಗಳನ್ನು ಒಟ್ಟುಗೂಡಿಸಿ ಕನ್ನಡ ನಾಡಿನ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಸೇರಿ ಬಹಳ ಅತ್ಯುತ್ತಮವಾಗಿ ಈ ಕನ್ನಡ ಪರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತಾ, ಏನು ಇಲ್ಲಿ ಅಂಬರೀಶ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿದ್ರು, ಖಂಡಿತ ಮಾಡಿ. ನಾನು ಸಹ ನಿಮ್ಮ ಜೊತೆ ಇರ್ತೇನೆ, ಸಹಕಾರಿ ಆಗ್ತೇನೆ, ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇನೆ. ಕನ್ನಡ ಪರ ಕೆಲಸಗಳನ್ನು, ಈ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸಗಳಲ್ಲಿ ತಾವೇನು ಸಂಘಟನೆಯನ್ನು ಮಾಡ್ಕೊಂಡು ಬರ್ತಿದ್ದೀರಿ, ನಾನು ನಿಮ್ಮ ಒಬ್ಬ ಸಹೋದ್ಯೋಗಿಯಾಗಿ ನಿಮ್ಮ ಜೊತೆ ಇರ್ತೇನೆ. ತಮ್ಮೆಲ್ಲ ಕಾರ್ಯಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ, ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇವೆ. ಈ ಭಾಗದಲ್ಲಿ ನೀವು ಹೆಚ್ಚು ಕನ್ನಡ ಪರ ಕೆಲಸಗಳು, ಕನ್ನಡ ಮಾತನಾಡ್ತಕ್ಕಂಥ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಆಗಮಿಸಿರುವ ಗಿರೀಶ್ ಗೌಡ್ರು ಈಗ ತಡವಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ತುಂಬಾ ದಿನಗಳಿಂದ, ಈ ಭಾಗದಲ್ಲಿ ತುಂಬಾ ವರ್ಷಗಳಿಂದ ನಮ್ಮ ರಾಜೇಶ್ ಮತ್ತು ಸಂಘಟನೆಗಳು ಆಚರಿಸ್ಕೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿ ಇದನ್ನ ಮೂಡಿಸ್ಕೊಂಡ್ ಬರ್ತಾ ಇದ್ದಾರೆ ಆಗಿದ್ದನು. ಜೊತೆಗೆ ನಮ್ಮ ಅಂಬರೀಶ್ ಅಣ್ಣನವರ ಅಭಿಮಾನಿಯಾಗಿ ಈ ಭಾಗದಲ್ಲಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾವ್ರೆ. ಕನ್ನಡ ನಾಡು ನುಡಿ ಎಲ್ಲವನ್ನು ಉಳಿಸೋದಕ್ಕೆ ಇದು ಸಹಕಾರಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಆಗಾಗ ನಮ್ಮ ಈ ಇದರಿಂದ ನಮ್ಮ ಕನ್ನಡವನ್ನು ಉಳಿಸಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಬೆಳೆಸೋಣ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಏನು ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಭಾಗದ ಎಲ್ಲ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಕಾಮನೆಗಳು. ಶ್ರೀಮಂತೇಗೌಡರು, ರಾಜೇಶ್ ಅವರು, ಅಂಬರೀಶ್ ಅವರ ಹೆಸರಿನಲ್ಲಿ ಕಳೆದ 7-8 ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ರಾಜೇಶ್ ಮತ್ತು ಶ್ರೀಮಂತೇಗೌಡರು ಮತ್ತು ಅವರ ತಂಡದಿಂದ ಆಗಲಿ ಅಂತ ಹೇಳಿ ಶುಭ ಹಾರೈಸಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಕಾಮನೆಗಳನ್ನು ಹೇಳಿ ಡಾಕ್ಟರ್ ಅಂಬರೀಶ್ ಅವರ ಹೆಸರಿನಲ್ಲಿ ಸತತವಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಅವರ ಅಂಬಿ ಸ್ಮರಣೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಮುಖಂಡರುಗಳೆಲ್ಲ ಸಾಥ್ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ಹೆಚ್ಚಿನ ರೀತಿಯಲ್ಲಿ ಮುಂದಿನ ವರ್ಷ ಮಾಡ್ತೀವಿ.
ನಮ್ಮ ಆಸೆ ಏನಂದರೆ ಇಲ್ಲಿ ಈ ಭಾಗದಲ್ಲಿ ಸ್ಟ್ಯಾಚು ಆಗಬೇಕು. ನಮ್ಮ ಗಿರೀಶ್ ಗೌಡರು, ಹನುಮಂತರಾಯಪ್ಪ ಅವರು, ಕುಸುಮಾ ಮೇಡಮ್ ಅವರು ಎಲ್ಲ ಈ ಭಾಗದ ಮುಖಂಡರುಗಳು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ಥರ ನಮ್ಮ ಅಂಬರೀಷ್ ಅಣ್ಣಂಗೆ ಅವ್ರು ಸತತವಾಗಿ 52 ವರ್ಷ ಅವರು ಕನ್ನಡ ಚಿತ್ರರಂಗದಲ್ಲಿದ್ದರು. ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಮ್ಮ ಅಂಬರೀಷ್ ಅಭಿಮಾನಿಗಳ ಕೋರಿಕೆ ಇದೆ. ಅದನ್ನು ಸರ್ಕಾರಕ್ಕೆ ಮಾಡಬೇಕು ಅಂತ ಒಂದು ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದೀವಿ. ಸದ್ಯದಲ್ಲೇ ಮಾಡ್ತಾಯಿದ್ದೀವಿ. ವರ್ಷದಿಂದ ಮಾಡ್ತಾಯಿದ್ದೀವಿ. ಇಲ್ಲ, ಇದು ನಾವು ಹೇಳೋದಲ್ಲ, ಅವರ ಮನಸ್ಸಲ್ಲೇ ಬರಬೇಕು. ನಾವು ಕನ್ನಡದವರು ಎಲ್ಲರೂ ಒಗ್ಗಟ್ಟಾಗಿ ನಿಂತು ನಾವು ಕನ್ನಡದ ಮಕ್ಕಳಿಗೆ ಇವತ್ತು ಕೆಲಸ ಸಿಗ್ತಾಯಿಲ್ಲ. ಯಾಕೆ? ಬೇರೆ ರಾಜ್ಯದವರು ಬಂದು ಎಲ್ಲ ಆವರಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮವರು ಎಲ್ಲ ಫ್ಯಾಕ್ಟ್ರಿನಲ್ಲೂ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಇವಾಗ ಹನುಮಂತರಾಯಪ್ಪರು ಬಂದು ಧ್ವಜಾರೋಹಣ ಮಾಡಿದ್ದಾರೆ. ನಮ್ಮ ಗಿರೀಶ್ ಗೌಡ್ರು ಮಕ್ಕಳಿಗೆ ಬುಕ್ ವಿತರಣೆ ಮಾಡ್ತಾರೆ. ಕುಸುಮಾ ಮೇಡಮ್ ಒಂದು ಆಟೋ ನಿಲ್ದಾಣ ಉದ್ಘಾಟನೆ ಮಾಡಿಕೊಡ್ತಾರೆ. ಮತ್ತು ನಮ್ಮ ರವೀಣ್ಣವರು ಬರ್ತಾರೆ, ನಮ್ಮ ಶೇಖರಣ್ಣವರು ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ. ಅನ್ನದಾನ ಕಾರ್ಯಕ್ರಮ 12 ಗಂಟೆಗಿದೆ. ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ನಮ್ಮ ಭಾಗದಲ್ಲಿ ತುಂಬ ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ನಮ್ಮ ರಾಜೇಶ್, ಶಿವಮಂಚೇಗೌಡರು ಮತ್ತು ಇತರರು ತಂಡದಿಂದ ಅದ್ದೂರಿಯಾಗಿ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರೂ ಈ ಭಾಗದಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತೈತೆ. ಇಲ್ಲಿ ನಮ್ಮ ನಾಡು, ನುಡಿ, ಜಲ ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಈ ಭಾಗದಲ್ಲಿ ಆಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಾಗೆಲ್ಲರೂ ಒಗ್ಗಟ್ಟಾಗಿ ಭಾಗದಲ್ಲಿ ನಾವು ಕನ್ನಡವನ್ನು ಎಲ್ಲ ಉಳಿಸೋದಕ್ಕೋಸ್ಕರ ಎಲ್ಲ ಭಾಗದ ಜನರಿಗೆ ಇಲ್ಲಿಗೆ ಬಂದವ್ರ ಜೊತೆ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು, ಕನ್ನಡದಲ್ಲಿ ನಾವು ಮಾತಾಡಬೇಕು, ಎಲ್ಲರಿಗೂ ಕನ್ನಡ ಕಲಿಸ್ಬೇಕು. ಹೊರ ರಾಜ್ಯಗಳಿಂದನೂ ನಮ್ಮ ತುಂಬ ಜನಗಳು ಈ ಭಾಗಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕನ್ನಡದಲ್ಲಿ ವ್ಯವಹರಿಸ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಇರಲಿಲ್ಲ. ಈ ದಿನ ಆಟೋ ಸ್ಟ್ಯಾಂಡ್ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಈ ಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಇದರಿಂದ ಈ ಭಾಗದ ಜನರಿಗೆಲ್ಲ ಒಂದು ಆಟೋಗಳಿಗೆ ಹತ್ತೋದಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ತುಂಬ ಅನುಕೂಲ ಆಗ್ತೈತೆ. ಇಲ್ಲಿ ಸ್ಟ್ಯಾಂಡ್ ಮಾಡೋದ್ರಿಂದ ಈ ಭಾಗದಲ್ಲಿ ತುಂಬ ದೂರದಲ್ಲಿ ತುಂಗತುರ್ಗದಲ್ಲಿ ಬಿಟ್ಟರೆ ಎಲ್ಲೂ ಸ್ಟ್ಯಾಂಡ್ ಇರಲಿಲ್ಲ. ಇವಾಗ ಸ್ಟ್ಯಾಂಡ್ ಮಾಡ್ತಾ ಇರೋದ್ರಿಂದ ಈ ದಿನ ತುಂಬ ಜನರಿಗೆ, ಇಲ್ಲಿ ಸ್ಥಳೀಯರಿಗೆ ತುಂಬ ಅನುಕೂಲ ಆಗ್ತವೆ. ಓಡಾಡೋದಕ್ಕೆ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ತುಂಬ ಅನುಕೂಲ ಆಗ್ತೈತೆ. ಇದನ್ನು ಕೂಡ ನಮ್ಮ ರಾಜೇಶ್ ಮತ್ತು ತಂಡದವರಿಂದ ನಮ್ಮ ಅಂಬರೀಷ್ ಬಳಗದವರು ಎಲ್ಲ ಸೇರಿ ಮಾಡಿದ್ದಾರೆ. ತುಂಬ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ.